ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಆಲ್ರೆಡಿ ನಮ್ಮ ಕಣೇರಿ ಶ್ರೀಗಳು ವಿಜಯಪುರ ಜಿಲ್ಲೆಯಲ್ಲಿ ಎಂಟ್ರಿ ಆಗಿದ್ದಾರೆ, ಬಬಲೇಶ್ವರದಲ್ಲಿ ಮಾತಾಡಿದ್ದಾರೆ, ಬಸವಾದಿ ಶರಣರು ಹಿಂದೂಗಳು ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಒಬ್ಬ ಪಂಡಿತರು, ಓದಿದವರು, ವಿಶೇಷವಾಗಿ ತಮ್ಮ ಹಿಂದುತ್ವದ ನೆಲೆಗಟ್ಟಿನಲ್ಲೇ ಬಸವಣ್ಣವರನ್ನು ಅಳೆದು ತೂಗಿ ಬಸವಣ್ಣವರು ಒಬ್ಬ ಸಮಾಜ ಸುಧಾರಕರು ಅನ್ನುವಂಥ ವಿಚಾರವನ್ನು ಪ್ರತಿಪಾದಿಸಿದರು. ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಡೆದು ಹೋಯಿತು. ಇದೊಂದು ರೀತಿಯಿಂದ ಲಿಂಗಾಯತಪ ಅನ್ನುವಂಥ ಹೊಸ ಧರ್ಮ ಹುಟ್ಟಾಕೋರಿಗೆ ಒಂದು ರೀತಿ ಎಚ್ಚರಿಕೆ ಕೊಡುವಂಥದ್ದು. ಅವರಲ್ಲ, ನೀವು ಹೊಸ ಧರ್ಮ ಮಾಡ್ಕೊಳ್ಳೋರಿದ್ದೀರ, ನೀವು ಈ ಕಾವಿ ಬಿಡ್ರಿ, ಬೇರೆ ಏನಾದರೂ ಹಾಕ್ಕೊಳ್ರಿ ಅನ್ನುವಷ್ಟರ ಮಟ್ಟಿಗೆ ಅವ್ರು ಮಾತಾಡಿದ್ದಾರೆ. ವೀರಶೈವ ಲಿಂಗಾಯತ ಎರಡೂ ಒಂದೇ. ನೀವು ವೀರಶೈವ ಬೇರೆ ಅಲ್ಲ, ಲಿಂಗಾಯತ ಬೇರೆ ಅಲ್ಲ, ಎರಡೂ ಒಂದವು. ವೀರಶೈವ ಲಿಂಗಾಯತರು ಹಿಂದೂಗಳೇ. ಲಿಂಗಾಯತ ಹೊಸ ಧರ್ಮ ಕಟ್ಟುವುದಾದರೆ ತಾವು ಈಗಿರೋ ಮಠವನ್ನು ಬಿಟ್ಟು ಹೊಸ ಮಠಗಳನ್ನು ಕಟ್ಟಿ ಕಾವಿಯನ್ನು ತೊರೆದು ಹೊಸ ಬಟ್ಟೆ ಹುಡುಕಿಕೊಳ್ಳಿ. ಲಿಂಗ, ಭಸ್ಮ, ರುದ್ರಾಕ್ಷಿ ತೊರೆದು ಹೊಸದನ್ನು ಹುಡುಕಿಕೊಳ್ಳಿ, ಇಲ್ಲವೇ ನಿಮ್ಮ ಬುಡುಬುಡುಕಿ ಕೆಲಸ ಬಿಡಿ ಅಂಥೇಳಿ ನೇರವಾಗಿ ಲಿಂಗಾಯತ ಒಂದೇನು ಹೊಸ ಧರ್ಮವನ್ನು ಹುಟ್ಟಾಗಲಿ ಹೊರಟಿದ್ದಾರೆ ಆ ಎಲ್ಲ ಸ್ವಾಮೀಜಿಗಳಿಗೆ ಎಚ್ಚರಿಕೆ ಕರೆಗಳಿಗೆ ಕೊಟ್ಟಿದ್ದಾರೆ. ಬಸವನೊಬ್ಬ ಹಿಂದೂ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಕೆಲವು ವಚನ ತೆಗೆದುಕೊಂಡು ವಿರೋಧ ಮಾಡಿದ ವೇದಗಳನ್ನು, ಉಪನಿಷತ್ತುಗಳನ್ನು ಮತ್ತೇನು ಹೇಳ್ತೀರಿ, ತಪ್ಪದು. ನಾನು ನಿಮಗೆ 73 ವಚನವನ್ನು ಕೊಡಬಲ್ಲೆನು. ಒಬ್ಬ ಆಸ್ತಿಕ, ದೇವರು ನಂಬುವಂಥವ, ತಮ್ಮ ಮನೆ ದೇವರನ್ನು ತನ್ನ ಅಂಕಿತ ನಾಮನ್ನಾಗಿ ಇಟ್ಕೊಂಡಂಥ ವ್ಯಕ್ತಿ. ಅವರು ನಾಸ್ತಿಕ ಅಲ್ಲ, ಅವರು ಆಸ್ತಿಕರು, ಅವರು ಹಿಂದೂಗಳು.